ಕಲ್ಟ್ ಮೂವಿ ನೋಡ್ಕೊಂಬನ್ನಿ. ಇದ್ರ ಮ್ಯಾಗೆ ನಾ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿರಕ್ಕಿಲ್ಲ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬ್ರೇಕ್ ಆಗಿ ಒಂದು ಚಲೋ ಮೂವಿಯಾಗಿ ಹೊರಹೊಮ್ಮತೈತೆ ಅಂತೇಳಿ ನನಗನ್ನಿಸ್ತು. ಕಾರಣ ಇದ್ರೊಳಗೆ ಜೈದ್ ಖಾನ್ ಅವರ ಆ್ಯಕ್ಟಿಂಗ, ಆನಂತರ ರಚಿತಾ ರಾಮ್ ಅವರ ಆ್ಯಕ್ಟಿಂಗನ್ನು ತೆಗೆದುಕೊಂಡು ಹೋದಂಥ ರೀತಿ, ಇವೆರಡೂ ಕೂಡ ಮೂವಿ ಒಳಗೆ ಅಲ್ಟಿಮೇಟ್ ಲೆವೆಲ್ ಕಾಣಿಸ್ತಾವೆ. ಅಂದ್ರೆ ನಾವು ಜೈದ್ ಖಾನ್ ಅವರನ್ನು ಆ್ಯಸ್ ಅ ಸನ್ ಆಗಿ, ಆನಂತರ ಒಬ್ಬ ಪ್ರೇಮಿಯಾಗಿ, ಒಬ್ಬ ಕುಡುಕನಾಗಿ, ಈ ರೀತಿ ಒಳಗೆ ಬೇರೆ ಬೇರೆ ಒಂದು ವಿಧದ ಕಂಡ್ರೂ ಕೂಡ ಎಲ್ಲ ವಿಧದಲ್ಲಿ ಬೆಸ್ಟನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದೊಂದು ಕಡೆ ಮೂವಿ ತಳಗೆ ಬರ್ದೈತಿ ಅನ್ನುವಂಥ ಸಿಚುವೇಶನನ್ನು ರಚಿತಾ ರಾಮ್ ಅವರ ಅಂಥ ಸಿಚುವೇಶನ್ಗಳನ್ನು ಭಾಳಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಫೀಲ್ ಕೂಡ ನಿಮ್ಗೆ ಮೂವಿ ನೋಡೋದು ಮುಂದೆ ಬರ್ತೈತಿ. ಆಬ್ವಿಯಸ್ಲಿ ನಾ ಫಸ್ಟ್ ಹೇಳಿದಂಗೆ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇರೋಕ್ಕಿಲ್ಲ. ಬಟ್ ಒಂದು ಚಲೋ ಮೂವಿ ಆಗೈತೆ ಅಂತೇಳಿ ನನಗನ್ಸಾಯ್ತು. ಈಗ ಆನಂತರ ಸ್ಟೋರಿ ಲೈನನ್ನು ನೋಡೋದಾದ್ರೆ, ಪ್ರೀತಿಯನ್ನು ಹುಡುಕೊಂತ ಒಬ್ಬ ಹುಡುಗ ಹೊಂಟಾನು. ಆನಂತರ ಪ್ರೀತಿ ಸಿಗ್ತೈತಿ, ಬಟ್ ಒಂದಷ್ಟು ಕ್ರಿಟಿಕಲ್ ಸಿಚುವೇಶನ್ ಕೂಡ ಎದುರಾಕವು. ಈ ರೀತಿಯಾದ ಸಿನೋಮಿನಗಳನ್ನು ಈ ಒಂದು ಮೂವಿಯಾಗ ನೋಡ್ತವೆ. ಜೈದ್ ಖಾನ್ ಅವರು ಯಾವ ರೀತಿಯಾಗಿ ಲವ್ವನ್ನು ಪಡ್ಕೋತಾರೋ, ಆನಂತರ ರಚಿತಾ ರಾಮ್ ಅವರು ಏನೇನು ಮಾಡ್ತಿದ್ರು, ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ಮೂವಿ ನೋಡಲೇಬೇಕು. ಅಂದ್ರೆ ಮೂವಿ ಮಾತ್ರ ಬೆಂಕಿ ಐತಿ, ನೋಡಕ್ಕೆ ಹೋಗ್ರಿ. ಡೆಫಿನೆಟಾಗಿ ಲೈಕ್ ಆಗುವಂಥ ಮೂವಿ ಐತಿ. ಆನಂತರ ಈ ಒಂದು ಮೂವಿ ಒಳಗೆ ನಾವು ರಚಿತಾ ರಾಮ ಮತ್ತು ಜೈದ್ ಖಾನನ್ನು ಹೊರತುಪಡಿಸಿ ಒಂದು ಮಲೈಕಾ ವಸುಪಾಲ್ ಅವರು ಕೂಡ ನಿಮ್ಗೆ ಭಾಳಷ್ಟು ಇಂಪ್ರೆಸಿವ್ ಮಾಡ್ತಾರೋ. ಒಂದು ಸಲ ಇವರ ಹೊರಗುಡ್ಕ ಎಂಟ್ರಿ ಜೈದ್ ಖಾನ್ ಅವರ ರಚಿತಾ ರಾಮ್ ಅವ್ರ ಎಂಟ್ರಿಗಿಂತ ಸ್ಪೆಷಲ್ ಆಗಿತ್ತು. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತೀರಿ. ಅಂದ್ರೆ ಚಲೋ ತಮಗೆ ಮಾಡಿದಾರೋ ಅಷ್ಟೂ ಕೂಡ ನಾವು ಆಬ್ವಿಯಸ್ಲಿ ಅನಿಲ್ ಕುಮಾರ್ ಮೇಲೆ ಭಾಳಷ್ಟು ಹೋಪ್ ಇರ್ತೈತಿ. ಈ ಒಂದು ಮೂವಿ ಕೂಡ ಆ ಹೋಪನ್ನು ಹಂಗೆ ತೊಗೊಂಡು ಹೋಗುವಂಥ ಸಿಚುವೇಶನ್ ಕೂಡ ನಾವು ನೋಡ್ತೇವೆ. ಅಂದ್ರೆ ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ ಮೂವಿ ಬಂದಿದ್ದ ಕಾರಣ ಚಲೋ ಮೂವಿ ಇತ್ತು. ನಾವು ಹೋಗಿದ್ದೆ ಇದ್ರ ಕಾರಣ, ಇವ್ರ ಡೈರೆಕ್ಷನು ಬರೋ ಕಾರಣ ಮೂವಿ ನೋಡೋಕೆ. ಅದು ನನಗೆ ಒಂದು ಲೈಕ್ ಆಗಿ ನನಗೆ ಹೋಗಿದ್ದು ಚಲೋ ಅನಿಸ್ಪ ಅನ್ನೋಂಥ ಫೀಲ್ ಕೂಡ ನನಗೆ ಬಂತು. ಅಂದ್ರೆ ಓವರಾಲ್ ಆಗಿ ಮೂವಿ ನೋಡಿದ್ರೆ ಒಂದು ಲೈನ್ ಹೇಳೋದಾದ್ರೆ, ಒಂದು ಚಲೋ ಮೂವಿ, ಗುಡ್ ವಾಚಬಲ್ಲ, ಒಂದು ಏನಂತ ಹೇಳ್ಬೋದು ಲವ್ ರಿಲೇಟೆಡ್ ಮೂವಿ ಒಳಗೆ ಇದು ಕೂಡ ಹೊಕ್ಕೈತಿ. ಆನಂತರ ಒಂದು ಸಿನಿಮಾಟೋಗ್ರಫಿ ಭಾಳಷ್ಟು ಇಂಪ್ರೆಸಿವ್ ಅನ್ನಿಸ್ತು. ಅಂದ್ರೆ ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗಲಿ, ಆನಂತರ ಒಂದಷ್ಟು ಡೈಲಾಗ್ ಡೆಲಿವರಿಗಳಾಗಲಿ, ಆನಂತರ ಡೈಲಾಗ್ ಪ್ಲೇಸ್ಮೆಂಟ್ ಆಗಲಿ, ಇವೆಲ್ಲ ಬೆಟರ್ ಇದ್ದು. ಆನಂತರ ಒಂದಷ್ಟು ಸಣ್ಣ ಮೈನಸ್ ಪಾಯಿಂಟ್ ಕೂಡ ಇದ್ದು ಅಂತ ಹೇಳ್ಬೋದು, ಅಂದರೆ ನೆಗೆಟಿವ್ ಪಾಯಿಂಟ. ಅವು ಏನಪ್ಪ ಅಂದ್ರೆ ಒಂದಷ್ಟು ಹಾಡುಗಳು, ಅಂದ್ರೆ ಹಾಡುಗಳ ಸೆಲೆಕ್ಷನ್ನ ಏನಿತ್ತಲ್ಲ ಅದು ರಾಂಗ್ ಅನ್ನಿಸ್ತು. ಮತ್ತು ರಾಂಗ್ ಪ್ಲೇಸ್ಮೆಂಟ್ ಒಳಗೆ ಆ ಹಾಡುಗಳನ್ನು ಯಾಡ್ ಮಾಡಿದ್ದಾರೆ ಅನ್ನಿಸ್ತು. ಅಂದ್ರೆ ಈಗ ನಾವು ಒಂದು ಸ್ಟೋರಿ ಹೊಂಟೈತಂದ್ರೆ ಅದಕ್ಕೆ ನಡಕ್ಕೆ ಒಂದು ಹಾಡು ಹಾಕಿ ಆ ಸ್ಟೋರಿಯನ್ನು ಬ್ರೇಕ್ ಮಾಡಿಬಿಟ್ಟಾರು. ಅಂದ್ರೆ ಆ ಒಂದು ನಡೆಯುವಂಥ ಸಿನೋಮಿನಾಗೂ ಆ ಹಾಡಿಗೂ ಸಂಬಂಧನೇ ಇಲ್ಲ. ಈ ರೀತಿಯಾದ ಹಾಡುಗಳನ್ನು ಆ್ಯಡ್ ಮಾಡಲಿ ಇದ್ದಿದ್ರೆ ಮೂವಿ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಇತ್ತು. ಒಟ್ಟು ಚಲೋ ಐತಿ ಓವರಾಲ್ ಆಗಿ. ಆನಂತರ ಒಂದಷ್ಟು ಜೈದ್ ಖಾನ್ ಅವರ ಒಂದಷ್ಟು ಹೇಳೋದಾದ್ರೆ, ಅವರ ಒಂದು ಕನ್ನಡ ವರ್ಡ್ಗಳನ್ನು ಉಚ್ಚಾರ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ನೋಡ್ತೇವೆ ನಾವು. ಅದೇನು ಭಾಳಷ್ಟು ಏನಿಲ್ಲ, ಅದು ಕೂಡ ಒಂದು ಬೆಟರ್ ಮ್ಯಾಟ್ರೆ, ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಕೂಡ ಇತ್ತು. ಇದಾಗಿತ್ತು ಕಲ್ಟ್ ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.